ಈ ಆಕ್ಟರ್ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಮನೆ ಕೆಲಸದವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಡೆದೋಗಿರೋ ಹಾಲು, ಬ್ರೆಡ್, ಒಡೆದೋಗಿರೋ ಗಾಜು, ಮತ್ತೆ ಒಡೆದೋಗಿರೋ ಟೀ ಮಗು, ಈ ತರ ಎಲ್ಲಾನು ಒಂದೇ ಕವರ್ ಹಾಕಿ ಆ ಕವರ್ನೇ ಸ್ಲೋ ಮೋಷನ್ಲಿ ತುಂಬಾ ಲೌಡ್ ಮ್ಯೂಸಿಕ್ ಇಂದ ಮನೆಯಿಂದ ಆಚೆ ಹಾಕ್ತಾರೆ. ಈ ಡೈರೆಕ್ಟರ್ ಮೋಸ್ಟ್ಲಿ ಮೆಟಫರ್ ಆಗಿ ಏನು ಹೇಳಕೊಟ್ಟಿದ್ದಾರೆ ಅಂದ್ರೆ ಮನಸ್ಸೊಳಗಡೆ ಇರೋ ಕಸನ ಆಚೆ ಹಾಕಿ ಅನ್ನೋದನ್ನ ಹೇಳಕೊಟ್ಟಿದ್ದಾರೆ. ಬಟ್ ಯಾವಾಗ ಈ ರೂಪಕಗಳು ತುಂಬಾ ಲೌಡ್ ಆಗಿ ಮತ್ತೆ ಕ್ವಿಕ್ ಆಗಿ ಆಗಲ್ವೋ, ಆಡಿಯನ್ಸ್ಗೆ ತರಲೆ ಪ್ರಶ್ನೆ ಹುಟ್ಟುತ್ತೆ. ಏನಂತಂದ್ರೆ, ಅಯ್ಯೋ ಯಾಕೆ BBMP ಅವರು ಅಷ್ಟೊಂದು ಹೇಳಿದ್ರು ಒಣ ಕಸ ಮತ್ತೆ ಹಸಿ ಕಸನ ಸಪರೇಟ್ ಮಾಡಲೇ ಇಲ್ಲ ಅಂತ. ಆಕ್ಟರ್ ಸಿನಿಮಾ ಕತೆ ಬಗ್ಗೆ ಮಾತಾಡ್ಬೇಕಂತಂದ್ರೆ, ಒಬ್ಬ ಸೂಪರ್ ಸ್ಟಾರ್ ಇತ್ತೀಚೆಗೆ ಒಂದು 3-4 ಫ್ಲಾಪ್ ಸಿನಿಮಾಗಳು ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ಅವನು ಏನು ಅವಕಾಶಗಳಿದೆ ಮನೇಲಿ ಕೂತಿದ್ದಾನೆ. ಆಗ ಅವನ ತಲೆಯಲ್ಲಿ ಏನೇನು ಯೋಚನೆಗಳು ಬರುತ್ತೆ, ತನಗೆ ತಾನೇ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೆಳೆಸ್ಕೊಳ್ತಾನೆ, ಮತ್ತೆ ಫೇಲ್ಯೂರ್ನ ಸರಿಯಾಗಿ ತೊಗೊಳಕ್ ಬರೋದಿಲ್ಲ. ಈ ಥರ ಎಲ್ಲ ಒಂದು ಥಾಟ್ ಪ್ರೋಸೆಸ್ಸಲ್ಲಿ ಅವ್ನಿಗೆ ಏನು ಆಗ್ತಾ ಇರುತ್ತೆ ಅನ್ನೋದು ಒಂದು ವಿಷಯನ ಇಟ್ಕೊಂಡು ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ. ಒಂದು ಸೆನ್ಸಿಟಿವ್ ಸಬ್ಜೆಕ್ಟು, ಯಾರಿಗೇ ಆದರೂ ಕನೆಕ್ಟ್ ಆಗುವಂಥ ಸಬ್ಜೆಕ್ಟು. ಯಾಕಂದರೆ ಒಬ್ಬ ಫೇಲ್ಯೂರ್ನ ಹೇಗೆ ತಗೋಬೇಕು ಅನ್ನೋದನ್ನ ಆ್ಯಕ್ಟ್ ಮೂಲಕ ಹೇಳೋಕ್ಕೆ ಟ್ರೈ ಮಾಡಿದರೆ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಅಂತ ಖಂಡಿತ ಹೇಳ್ಬೋದು. ಯಾಕಂದರೆ ಒಬ್ಬನೇ ಆ್ಯಕ್ಟ್ರು ಆಲ್ಮೋಸ್ಟ್ ಮುಕ್ಕಾಲು ಭಾಗ ಸಿನಿಮಾಲಿ ಇರ್ತಾನೆ, ಯಾವುದು ಸ್ವಲ್ಪ ಭಾಗದಲ್ಲಿ ಮನೆ ಕೆಲಸದೊಳಗೆ ಬರ್ತಾಳೆ. ಸೊ ಇಬ್ಬರು ಆ್ಯಕ್ಟ್ರು, ಒಂದು ಕಥೆ, 100 ನಿಮಿಷ ಆ್ಯಕ್ಟರ್. ಆ್ಯಕ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ 100 ನಿಮಿಷದ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 98 ನಿಮಿಷ ನವೀನ್ ಕೃಷ್ಣ ಅವರಿದ್ದಾರೆ. ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. 100 ನಿಮಿಷ ಆಲ್ಮೋಸ್ಟ್ ಒಬ್ಬರೇ ಇದ್ರೂ ಎಲ್ಲೂ ಆಡಿಯನ್ಸ್ಗೆ ಬೋರ್ ಹೊಡಿಸಲ್ಲ ಅನ್ನೋದಾದರೆ ಆ ಕ್ರೆಡಿಟ್ ನವೀನ್ ಕೃಷ್ಣ ಅವ್ರಿಗೆ ಹೋಗಬೇಕು. ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ತುಂಬ ಒಳ್ಳೆ ಪೊಟೆನ್ಷಿಯಲ್ ಇದೆ. ಅವ್ರು ಜಾಸ್ತಿ ಮತ್ತಷ್ಟು ಎಕ್ಸ್ಪ್ಲೋರ್ ಆಗಬೇಕು ಇಂಡಸ್ಟ್ರಿಲಿ ಅಂತ ನನಗನ್ಸುತ್ತೆ. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋದಾದರೆ, ಕ್ಯಾಮ್ರಾ ಅವ್ರಿಗೆ ತುಂಬ ಚಾಲೆಂಜಿಂಗ್ ಆಗಿರಬೇಕು. ಯಾಕಂದರೆ ಒಂದೇ ಮನೇನ ಇಡೀ ಸಿನಿಮಾ ತೋರಿಸ್ಬೇಕು, ಬೇರೆ ಬೇರೆ ಆ್ಯಂಗಲ್ಸಲ್ಲಿ ತೋರಿಸ್ಬೇಕಾಗುತ್ತೆ. ಯಾಕಂದರೆ ಎಲ್ಲೂ ಆಡಿಯನ್ಸ್ಗೆ ಬೋರ್ ಹೊಡಿದೇ ಇರೋ ಥರ ಫ್ರೇಮ್ಸ್ ಇಡಬೇಕಾಗುತ್ತೆ. ಪರವಾಗಿಲ್ಲ, ಬಟ್ ತೀರಾ ಹೀರೋ ಅಥವಾ ನಾಯಕನ ಎಮೋಷನ್ಸ್ನ ಹಿಡಿದೊಡೋದಾಗಲಿ ಅದ್ಯಾವುದು ಕ್ಯಾಮ್ರಾ ಮೂಲಕ ಏನು ಅಷ್ಟು ಆಗಿಲ್ಲ. ನೆಕ್ಸ್ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ, ಈ ಥರ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ಡೈರೆಕ್ಟ್ರನ್ನ. ಆದರೆ ಇದನ್ನು ಹ್ಯಾಂಡ್ಲ್ ಮಾಡೋ ವಿಧಾನ ಇದೆಯಲ್ಲ, ನನಗೆ ಅಷ್ಟು ಸರಿ ಅನಿಸ್ಲಿಲ್ಲ. ಇನ್ನಷ್ಟು ಒಂದು ಮೆಚ್ಯೂರಿಟಿಯಿಂದ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಏನಂತಂದರೆ, ಮೇಜರ್ ಪ್ರಾಬ್ಲಮ್ ಆಫ್ ದ ಫಿಲ್ಮ್ ಇಸ್ ಮ್ಯೂಸಿಕ್. ಎಲ್ಲ ಕಡೆಯೂ ಮ್ಯೂಸಿಕ್ಕು. ಹೀರೋ ಬ್ರಷ್ ಮಾಡಬೇಕಾದ್ರೂ ಮ್ಯೂಸಿಕ್ಕು, ಹೀರೋ ಬ್ರೆಡ್ ತಿನ್ಬೇಕಾದ್ರೂ ಮ್ಯೂಸಿಕ್ಕು, ಹೀರೋ ಸುಮ್ಮನೆ ಕೂತಿರ್ಬೇಕಾದ್ರೂ ಮ್ಯೂಸಿಕ್ಕು. ಅವನೊಬ್ಬ ಫೇಲ್ಯೂರು ಅವನ ಜೀವನದಲ್ಲಿ ಎಷ್ಟು ನಿಶಬ್ದತೆ ಇರುತ್ತೆ ಅದನ್ನೆಲ್ಲ ಎಲ್ಲೂ ಎಕ್ಸ್ಪ್ಲೋರ್ ಮಾಡಿಲ್ಲ. ಹಾಗಾಗಿ ಅದು ಬಿಗ್ ಪ್ರಾಬ್ಲಮ್ ಆಫ್ ದ ಫಿಲ್ಮ್ ಇಸ್ ಮ್ಯೂಸಿಕ್ ಅಂತ ನನಗನ್ಸುತ್ತೆ. ನಾವು ಆಕ್ಟರ್ಸ್ ಮೆಸೇಜ್ ಹೇಳ್ತೀವಿ, ಫಾಲೋ ಮಾಡಲ್ಲ. ಈ ಹೀರೋದು ಟೂತ್ ಪೇಸ್ಟ್ ಹಾಕೋದಿದೆಯಲ್ಲ, ಅದನ್ನೇ ಒಂದು ಫುಲ್ ಫ್ರೇಮ್ ಇಟ್ಬಿಡಿದ್ದಾರೆ. ನಾನು ನೋಡಿದ್ದು ಬೇರೆ ಕಪಾಲಿ ಥಿಯೇಟ್ರಲ್ಲಿ ಫುಲ್ ಪರದೆ ಆ ಟೂತ್ ಪೇಸ್ಟ್ ಕಾಣಿಸುತ್ತೆ. ಏನೋ ಉದ್ದೇಶ ಇರಬೇಕು ಅಂತ ಅಂದ್ಕೊಂಡ್ರೆ ಏನೂ ಇಲ್ಲ. ಈ ಥರ ಒಂದು ಅನ್ನೆಸೆಸರಿ ಥಿಂಗ್ಸ್ ಆಡಿಯನ್ಸ್ಗೆ ಗೊತ್ತಿಲ್ಲದೇನೋ ಇಂಪ್ಯಾಕ್ಟ್ ಆಗಿ ಆ ಸಿನಿಮಾ ಪ್ರಭಾವ ಕಮ್ಮಿ ಆಗುತ್ತೆ. ಇದು ಮೇಜರ್ ನೆಗೆಟಿವ್. ಈ ಥರ ಅನ್ನೆಸೆಸರಿ ಥಿಂಗ್ಸ್ ಸುಮಾರಿದೆ ಸಿನಿಮಾದಲ್ಲಿ. ಇನ್ನೊಂದು ನೆಗೆಟಿವ್ ಹೇಳ್ಬೇಕಂದ್ರೆ, ಟ್ರೀಟ್ಮೆಂಟ್ ಆಫ್ ದ ಫಿಲ್ಮ್ ಮತ್ತು ಆ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಯೂಸ್ ಮಾಡಿರೋವಂಥದ್ದು, ಅದು ಮತ್ತಷ್ಟು ಸೆನ್ಸಿಬಲ್ ಆಗಿ ಹ್ಯಾಂಡಲ್ ಮಾಡ್ಬೋದಾಗಿತ್ತು. ಪಾಸಿಟಿವ್ ಹೇಳಬೇಕಂದ್ರೆ, ನವೀನ್ ಕೃಷ್ಣಸ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಈ ಥರ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿರೋದಿದೆಯಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡಲೇಬೇಕು. ಮತ್ತು ಇದನ್ನು ಸಬ್ಜೆಕ್ಟ್ ಆಯ್ಕೆ ಮಾಡಿ ಎಕ್ಸಿಕ್ಯೂಟ್ ಮಾಡಿ ರಿಲೀಸ್ ಮಾಡಿದ್ರಲ್ಲ, ಅದನ್ನು ಕೂಡ ಅಪ್ರಿಷಿಯೇಟ್ ಮಾಡಲೇಬೇಕು. ಹಾಗಾಗಿ ಆ್ಯಕ್ಟರ್ ಒಂದು ಕುತೂಹಲ ಹುಟ್ಟಿಸೋ, ಒಂದು 100 ನಿಮಿಷದಲ್ಲಿ ಇಬ್ಬರೇ ಆ್ಯಕ್ಟರ್ ಇರೋ ಒಂದು ಇಂಟ್ರೆಸ್ಟಿಂಗ್ ಸಿನಿಮಾ ಅಂತಲೇ ಹೇಳ್ಬೋದು. ನವೀನ್ ಕೃಷ್ಣ ತುಂಬ ರೆಸ್ಪಾನ್ಸಿಬಲ್ ಆಗಿ ಕ್ಯಾರಿ ಮಾಡಿದ್ದಾರೆ. ಸಿನಿಮಾಸಕ್ತರಿಗೆ ಮತ್ತು ಕನ್ನಡದಲ್ಲಿ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಬಂದಿರೋದನ್ನು ಅಪ್ರಿಷಿಯೇಟ್ ಮಾಡೋರಿಗೆ ಖಂಡಿತ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ.